ಎಲ್ಲರಿಗೂ ನಮಸ್ಕಾರ. ಮೋಡಗಳಿಗಿಂತಲೂ ಮೇಲಿರುವ ಹಿಮಾಲಯದ ಎತ್ತರದ ಶಿಖರಗಳಲ್ಲಿ ಉಸಿರಾಡುವುದೇ ಕಷ್ಟವಾಗುವ ಪರಿಸರದಲ್ಲಿ ಪ್ರಕೃತಿ ತನ್ನ ಅಮೂಲ್ಯ ರತ್ನಗಳನ್ನು ಅಡಗಿಸಿದೆ. ಹಿಮಾಲಯದ ಮಡಿಲಿನಲ್ಲಿ ಹಿಮದ ಹೊದಿಕೆಯ ನಡುವೆ ಪ್ರಕೃತಿಯ ಅಪರೂಪದ ಕಲಾಕೃತಿಯೊಂದು ಅರಳುತ್ತದೆ. ಇದು ಕೇವಲ ಕಣ್ಣಿಗೆ ಕಾಣುವ ಸೌಂದರ್ಯವಲ್ಲ, ಸಾವಿರಾರು ವರ್ಷಗಳ ಪ್ರಕೃತಿ, ಪರಂಪರೆ ಹಾಗೂ ಭಕ್ತಿಯ ಮೌನ ಕಥೆ. ಹಲವಾರು ಹೂಗಳು ಅರಳೋದಕ್ಕೆ ವಸಂತವನ್ನ ಕಾಯ್ತವೆ, ಆದರೆ ಒಂದು ಹೂ ಪ್ರಕೃತಿಯ ಕಠಿಣ ಪರೀಕ್ಷೆಗಳನ್ನ ಗೆದ್ದು ಅರಳುತ್ತದೆ. ಅದು ಯಾವ ಹೂ ಗೊತ್ತಾ? ಹಿಮಾಲಯದ ಬ್ರಹ್ಮಕಮಲ. ಎಲ್ಲೋ ಹಿಮಾಲಯದಲ್ಲಿ ಹುಟ್ಟಿ ಬೆಳೆದ ಬ್ರಹ್ಮಕಮಲಕ್ಕೂ ನಮ್ಮ ಪುರಾಣ ಪರಂಪರೆಗಳಿಗೂ ಏನ್ ಸಂಬಂಧ ಅಂತ ಯೋಚನೆ ಮಾಡ್ತಿದ್ದೀರಾ? ಸೃಷ್ಟಿಕರ್ತ ಬ್ರಹ್ಮ ಒಂದು ವಿಶೇಷವಾದ ಸಂದರ್ಭದಲ್ಲಿ ಈ ಬ್ರಹ್ಮಕಮಲವನ್ನು ಸೃಷ್ಟಿ ಮಾಡಿದ್ರು ಅಂತ ಪುರಾಣಗಳು ಹೇಳ್ತವೆ. ಒಂದು ವಿಶೇಷವಾದ ಆಚರಣೆ ಬ್ರಹ್ಮಕಮಲ ಇಲ್ಲದೆ ಪೂರ್ಣಗೊಳ್ಳೋದಿಲ್ಲ. ಹಾಗಾದ್ರೆ ಈ ಆಚರಣೆ ಏನು? ಸೃಷ್ಟಿಕರ್ತ ಬ್ರಹ್ಮಕಮಲವನ್ನು ಸೃಷ್ಟಿ ಮಾಡಿದ ಸನ್ನಿವೇಶ ಏನು? ಎಲ್ಲವನ್ನ ಮುಂದೆ ಹೇಳ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿ. ನನ್ನ ಹಿಂದಿನ ವಿಡಿಯೋ ನಮ್ಮ ಮನೆಗಳಲ್ಲಿ ರಾತ್ರಿ ಅರಳುವ ಬ್ರಹ್ಮಕಮಲದ ಬಗ್ಗೆ ಇತ್ತು. ನಾನು ಆ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ, ನಮ್ಮ ಪುರಾಣ ಕಥೆಗಳಲ್ಲಿ ಉಲ್ಲೇಖ ಆಗಿರುವಂತಹ ಬ್ರಹ್ಮಕಮಲ ನಮ್ಮ ಭಾರತದ ಹಿಮಾಲಯಗಳಲ್ಲಿ ಮಾತ್ರ ಕಾಣಿಸುತ್ತೆ ಅಂತ. ನೀವು ಆ ವಿಡಿಯೋನ ನೋಡಿಲ್ಲ ಅಂತಾದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಆ ವಿಡಿಯೋವನ್ನ ನೋಡಿ. ನಿಮ್ಗೆ ಆಗ ನಮ್ಮ ಮನೆಗಳಲ್ಲಿ ಅರಳುವ ಬ್ರಹ್ಮಕಮಲ ಮತ್ತು ಇವತ್ತು ನಾನು ಹೇಳಲಿಕ್ಕೆ ಹೊರಟಿರೋ ಹಿಮಾಲಯದ ಬ್ರಹ್ಮಕಮಲದ ನಡುವಿನ ವ್ಯತ್ಯಾಸ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಇಷ್ಟೇ ಅಲ್ಲದೆ ನಮ್ಮ ಪುರಾಣ, ಪರಂಪರೆ ಮತ್ತು ಆಚರಣೆಗಳಲ್ಲಿ ವಿಶೇಷವಾದ ದೈವಿಕ ಸ್ಥಾನವನ್ನು ಹೊಂದಿದಂತಹ ಸಸ್ಯಗಳು, ವೃಕ್ಷಗಳು, ಪುಷ್ಪಗಳ ಬಗ್ಗೆ, ಅವುಗಳ ವಿಶೇಷತೆ, ಅವುಗಳ ಹಿಂದಿರುವ ಪೌರಾಣಿಕ ಕಥೆಯನ್ನು ತಿಳಿಸಿಕೊಡುವಂತಹ ಒಂದು ಸೀರೀಸ್ ಅನ್ನ ನಾನು ಪ್ರಾರಂಭ ಮಾಡಿದ್ದೇನೆ. ಈ ಸೀರೀಸ್ನ ಭಾಗವಾಗಿ ತುಳಸಿ, ಪಾರಿಜಾತ, ಅಶ್ವತ್ಥ ವೃಕ್ಷ ಹಾಗೂ ನಮ್ಮ ಮನೆಗಳಲ್ಲಿ ಅರಳುವ ಬ್ರಹ್ಮಕಮಲದ ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ಈಗಾಗಲೇ ಲಭ್ಯ ಇದ್ದಾವೆ. ನೀವು ಈ ವಿಡಿಯೋಗಳನ್ನ ನೋಡಿಲ್ಲ ಅಂತಾದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗಳನ್ನು ಕೂಡ ನೋಡಿ. ನಮ್ಮ ಪರಂಪರೆಯಲ್ಲಿ ಈ ವೃಕ್ಷಗಳ ಹಿಂದಿರುವ ಸುಂದರವಾದ ಪೌರಾಣಿಕ ಕಥೆಯನ್ನ ನೀವು ಕೂಡ ತಿಳ್ಕೊಳ್ಳಿ. ಈ ಸರಣಿಯ ಇವತ್ತಿನ ಸಂಚಿಕೆಯಲ್ಲಿ ಹಿಮಾಲಯದ ಪುರಾತನ ಬ್ರಹ್ಮಕಮಲದ ಅದ್ಭುತ ಲೋಕವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನಮ್ಮ ಭಾರತದ ಹಿಮಾಲಯ ಪರ್ವತ ಶ್ರೇಣಿಗಳು ಪ್ರಕೃತಿಯ ಅತ್ಯಂತ ಅದ್ಭುತ ಸೃಷ್ಟಿಗಳಲ್ಲಿ ಒಂದು. ಮೋಡಗಳೊಂದಿಗೆ ಆಟ ಆಡುವ ಕಣಿವೆಗಳು, ಹಿಮದಿಂದ ಆವೃತವಾದ ಶಿಖರಗಳು, ಹಚ್ಚ ಹಸಿರಿನ ಹುಲ್ಲುಗಾವಲು ಸ್ವರ್ಗದಂತೆ ಕಾಣಿಸುತ್ತೆ. ಇಂತಹ ಹಿಮಾಲಯದ ಪರ್ವತ ಶ್ರೇಣಿಗಳಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 3000ದಿಂದ 4800 ಮೀಟರ್ ಎತ್ತರದಲ್ಲಿ ಬ್ರಹ್ಮಕಮಲ ಬೆಳೆಯೋದು. ಈ ಬ್ರಹ್ಮಕಮಲದ ವೈಜ್ಞಾನಿಕ ಹೆಸರು ಸ್ಯಾಸುರಿಯಂ ಒಬೊಲಾಟಮ್ ಅಂತ. ಇದು ನಮ್ಮ ಗಾರ್ಡನ್ಗಳಲ್ಲಿ ಬೆಳೆಯೋ ಹೂವಲ್ಲ, ಹಿಮಾಲಯದ ಕಠಿಣ ಪರಿಸ್ಥಿತಿಗೆ ಹೊಂದಿಕೊಂಡಿರುವಂತಹ ಒಂದು ಅಲ್ಪೈನ್ ಸಸ್ಯ. ಈ ಬ್ರಹ್ಮಕಮಲ ನಮ್ಮ ಭಾರತದ ಉತ್ತರಾಖಂಡ್ ಹಾಗೂ ಹಿಮಾಚಲ ಪ್ರದೇಶ ರಾಜ್ಯಗಳ ಎತ್ತರದ ಪ್ರದೇಶಗಳಲ್ಲಿ ಕಂಡು ಬರುತ್ತೆ. ವ್ಯಾಲಿ ಆಫ್ ಫ್ಲವರ್ಸ್, ಕೇದಾರ್ನಾಥ್, ಬದ್ರಿನಾಥ್ ಹಾಗೂ ಅದರ ಸುತ್ತಮುತ್ತಲಿನ ಹಿಮಾಲಯ ಪ್ರದೇಶಗಳು ಇದರ ನೈಸರ್ಗಿಕ ನೆಲೆಗಳಾಗಿವೆ. ಉತ್ತರಾಖಂಡ್ ರಾಜ್ಯದ ರಾಜ್ಯ ಪುಷ್ಪ ಈ ಬ್ರಹ್ಮಕಮಲ. ವರ್ಷದ ಬಹುಭಾಗ ಹಿಮದಿಂದ ಆವೃತವಾಗಿರುವಂತಹ ಪ್ರದೇಶಗಳಲ್ಲಿ ಮಳೆಗಾಲದ ಕೆಲವೇ ವಾರಗಳು ಈ ದಿವ್ಯ ಹೂ ಅರಳೋದು. ಈ ಬ್ರಹ್ಮಕಮಲಕ್ಕೆ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ಅತ್ಯಂತ ಉನ್ನತವಾದ ಸ್ಥಾನ ಇದೆ ಅಂತಾನೆ ಹೇಳ್ಬೋದು. ನಮ್ಮ ಪುರಾಣಗಳಲ್ಲಿ ಹಿಮಾಲಯದ ಜನಪದದಲ್ಲಿ ಒಂದು ಪ್ರಚಲಿತವಾಗಿರುವ ಕಥೆ ಇದೆ. ಈ ಕಥೆಯ ಪ್ರಕಾರ ಸೃಷ್ಟಿಕರ್ತ ಬ್ರಹ್ಮದೇವ ಒಂದು ವಿಶೇಷವಾದ ಸಂದರ್ಭದಲ್ಲಿ
ಈ ಬ್ರಹ್ಮಕಮಲವನ್ನ ಸೃಷ್ಟಿ ಮಾಡ್ತಾರೆ. ಆ ಕಥೆ ಏನಂತ ತಿಳ್ಕೊಳ್ಳೋಣ. ಪಾರ್ವತಿ ಪುತ್ರ ಗಣೇಶನ ಹುಟ್ಟಿದ ಕಥೆ ನಮ್ಗೆಲ್ಲ ಗೊತ್ತು. ಪಾರ್ವತಿ ದೇವಿ ಗಣೇಶನನ್ನ ಸೃಷ್ಟಿ ಮಾಡ್ತಾಳೆ. ಆ ಸಂದರ್ಭದಲ್ಲಿ ಶಿವ ಅಲ್ಲಿರೋದಿಲ್ಲ. ಶಿವನಿಗೆ ಗಣೇಶನ ಸೃಷ್ಟಿಯ ವಿಚಾರ ಕೂಡ ಗೊತ್ತಿರೋದಿಲ್ಲ. ಆಮೇಲೆ ಶಿವ ಮತ್ತು ಗಣೇಶನ ಮಧ್ಯೆ ಒಂದು ವಿವಾದ ನಡೆಯುತ್ತೆ. ಶಿವ ಸಿಟ್ಟಿನಿಂದ ಗಣೇಶನ ಶಿರಚ್ಛೇದನ ಮಾಡ್ತಾರೆ. ಪಾರ್ವತಿಗೆ ಮಗನ ಶಿರಚ್ಛೇದನದ ವಿಚಾರ ಗೊತ್ತಾದಾಗ ಪಾರ್ವತಿ ಕ್ರೋಧದಿಂದ ಶಿವನಿಗೆ ತನ್ನ ಮಗನನ್ನ ಹಿಂದಕ್ಕೆ ಕೊಡುವಂತೆ ಕೇಳ್ತಾಳೆ. ಆಗ ಶಿವನಿಗೆ ಗಣೇಶ ತನ್ನ ಮಗ ಅನ್ನೋ ವಿಚಾರ ಗೊತ್ತಾಗತ್ತೆ. ತನ್ನ ತಪ್ಪಿನ ಅರಿವಾಗತ್ತೆ. ಶಿವ ತನ್ನ ಮಗನಿಗೆ ಮರು ಜೀವ ನೀಡಲು ನಿರ್ಧಾರ ಮಾಡ್ತಾರೆ. ಶಿವನ ಇಚ್ಛೆಯಂತೆ ಗಣೇಶನ ದೇಹಕ್ಕೆ ಜೋಡಿಸಲು ಒಂದು ಆನೆಯ ತಲೆಯನ್ನು ತಗೊಂಡು ಬರ್ತಾರೆ. ಗಣೇಶನ ದೇಹಕ್ಕೆ ಆನೆಯ ತಲೆಯನ್ನಿಟ್ಟು ಭೌತಿಕವಾಗಿ ಜೋಡಿಸ್ತಾರೆ. ಆದರೆ ಕೇವಲ ಭೌತಿಕವಾಗಿ ಜೋಡಿಸಿದ್ರೆ ಸಾಕಾಗಲ್ಲ ಅಲ್ವಾ? ಆ ಶರೀರದಲ್ಲೊಂದು ಪ್ರಾಣ ಮತ್ತು ದೈವಿಕ ಶಕ್ತಿಯನ್ನು ತುಂಬಬೇಕಲ್ಲ. ಶಿವ ಸೃಷ್ಟಿಕರ್ತನಾದ ಬ್ರಹ್ಮನಲ್ಲಿ ತನ್ನ ಮಗನ ಶರೀರದಲ್ಲಿ ಪ್ರಾಣ ಮತ್ತು ದೈವಿಕ ಶಕ್ತಿಯನ್ನ ತುಂಬುವಂತೆ ಕೇಳ್ಕೊಳ್ತಾರೆ. ಸೃಷ್ಟಿಕರ್ತನಾದ ಬ್ರಹ್ಮ ತನ್ನ ಶಕ್ತಿಯಿಂದ ಹಿಮಾಲಯದ ಎತ್ತರದ ಪ್ರದೇಶದಲ್ಲಿ ಒಂದು ವಿಶಿಷ್ಟವಾದ ಹೂವನ್ನ ಅರಳಿಸ್ತಾರೆ. ಬ್ರಹ್ಮನಿಂದ ವಿಶೇಷವಾಗಿ ಸೃಷ್ಟಿಸಲ್ಪಟ್ಟ ಈ ಹೂವು ಬ್ರಹ್ಮಕಮಲ ಅಂತಾನೆ ಹೆಸರನ್ನ ಪಡ್ಕೊಳ್ಳುತ್ತೆ. ಈ ದಿವ್ಯ ಹೂವಿನ ಮಕರಂದ ಅಥವಾ ಅದರೊಳಗಿನ ಪವಿತ್ರ ಜಲವನ್ನ ತಂದು ಗಣೇಶನ ತಲೆ ಮತ್ತು ದೇಹದ ಮೇಲೆ ಸಿಂಪಡಿಸ್ತಾರೆ. ಈ ರೀತಿಯಾಗಿ ಆ ಹೂವಿನ ರಸವನ್ನು ಸಿಂಪಡಿಸಿದಾಗ ಗಣೇಶನಲ್ಲಿ ಪ್ರಾಣ ಮತ್ತು ದೈವಿಕ ಶಕ್ತಿ ಪುನರ್ ಪ್ರತಿಷ್ಠಾಪನೆ ಆಗತ್ತೆ. ಈ ಹೂವಿನ ಮಕರಂದವನ್ನ ಸಿಂಪಡಿಸಿದ್ರಿಂದ ಗಣೇಶನಲ್ಲಿ ಮರುಜೀವ ಬಂತು. ಹಾಗಾಗಿ ಈ ಬ್ರಹ್ಮ ಕಮಲವು ಅಮೃತದಷ್ಟೇ ದೈವಿಕ ಗುಣಗಳನ್ನು ಹೊಂದಿದೆ. ಇದು ಅಮೃತಕ್ಕೆ ಸಮಾನ ಅಂತ ಇಲ್ಲಿನ ಜನರು ನಂಬ್ತಾರೆ. ಹಿಮಾಲಯದಲ್ಲಿ ಒಂದು ವಿಶೇಷವಾದ ಉತ್ಸವ ನಡೆಯುತ್ತೆ. ಹಿಮಾಲಯದ ಮಹಾಕುಂಭ ಅಂತಾನೆ ಇದನ್ನ ಕರೀತಾರೆ. 12 ವರ್ಷಗಳಿಗೊಮ್ಮೆ ನಡೆಯುವ ಈ ಉತ್ಸವವನ್ನ ನಂದಾದೇವಿ ರಾಜಜಾತ್ರೆ ಅಂತ ಕರೀತಾರೆ. ಈ ಉತ್ಸವ ಉತ್ತರಾಖಂಡ್ ರಾಜ್ಯದಲ್ಲಿ ನಡೆಯುವ ಒಂದು ಪವಿತ್ರವಾದ ಯಾತ್ರೆ. ನಾವು ಗೌರಿ ದೇವಿಯನ್ನ ಪರ್ವತರಾಜನ ಮಗಳು ಪಾರ್ವತಿ ಅಂತ ಹೇಗೆ ಕರೀತೇವೋ ಅದೇ ರೀತಿಯಾಗಿ ಈ ಹಿಮಾಲಯದ ಜನರು ಹಿಮಾಲಯದ ಮಗಳು ನಂದಾದೇವಿ ಅಂತ ಪಾರ್ವತಿಯನ್ನ ಕರೀತಾರೆ. ಈ ನಂದಾದೇವಿಯನ್ನು ತನ್ನ ಗಂಡನ ಮನೆ ಶಿವನ ಸ್ಥಾನಕ್ಕೆ ಕಳಿಸಿಕೊಡುವ ಉತ್ಸವ ಇದಾಗಿದೆ. ಇದು ಪಾರ್ವತಿಯನ್ನು ಬೀಳ್ಕೊಡುವ ಒಂದು ವಿದಾಯ ಸಮಾರಂಭದಂತೆ ಇರುತ್ತೆ. ನಂದಾದೇವಿ ತನ್ನ ಮನೆಯಿಂದ ತನ್ನ ಪತಿ ಶಿವನ ಸ್ಥಾನಕ್ಕೆ ಹೋಗುವ ಯಾತ್ರೆಯನ್ನ ಈ ಯಾತ್ರೆ ಪ್ರತಿಬಿಂಬಿಸ್ತದೆ. ಸುಮಾರು 280 ಕಿಲೋಮೀಟರ್ ಉದ್ದದ ಈ ಕಠಿಣ ಪಾದಯಾತ್ರೆ 3 ವಾರಗಳ ಕಾಲ ನಡೆಯುತ್ತೆ. ಇದರಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಳ್ತಾರೆ. ತಮ್ಮೂರಿಂದ ಶಿವನ ಸ್ಥಾನಕ್ಕೆ ಹೋಗುತ್ತಿರುವ ನಂದಾದೇವಿಯನ್ನ ಬೀಳ್ಕೊಡುವ ಉತ್ಸವದಲ್ಲಿ ವಿದಾಯದ ಯಾತ್ರೆಯಲ್ಲಿ ಭಕ್ತರು ಪಾಲ್ಗೊಳ್ತಾರೆ. ಈ ದಾರಿಯುದ್ದಕ್ಕೂ ಬ್ರಹ್ಮ ಕಮಲದ ಅರ್ಪಣೆ ನಡೀತಾ ಇರುತ್ತೆ. ಇಷ್ಟೇ ಅಲ್ಲದೆ ಈ ಯಾತ್ರೆಯ ಮುಕ್ತಾಯದಲ್ಲಿ ನಂದಾದೇವಿ ಮತ್ತು ಶಿವನಿಗೆ ವಿಶೇಷ ಪೂಜೆ ಮತ್ತು ವಿಶೇಷ ಆಚರಣೆಗಳಿರುತ್ತೆ. ಈ ಪೂಜೆ ಮತ್ತು ಆಚರಣೆಗಳು ಬ್ರಹ್ಮ ಕಮಲ ಇಲ್ಲದೆ ಪೂರ್ಣಗೊಳ್ಳೋದಿಲ್ಲ. ಈ ಪೂಜೆಗೆ ಬ್ರಹ್ಮ ಕಮಲವನ್ನು ಅರ್ಪಿಸಲೇಬೇಕು. ಅತ್ಯಂತ ಶ್ರೇಷ್ಠ, ಪವಿತ್ರ ಹಾಗೂ ಮಂಗಲಕರ ಅಂತ ಬ್ರಹ್ಮಕಮಲವನ್ನ ಇಲ್ಲಿ ಅರ್ಪಿಸ್ತಾರೆ.
ತವರು ಮನೆಯಿಂದ ಪತಿಯ ಮನೆಗೆ ಹೊರಟ ನಂದಾದೇವಿಗೆ ಭಕ್ತರು ಪ್ರೀತಿಯ ಉಡುಗೊರೆಯಾಗಿ ನೆನಪಿನ ಕಾಣಿಕೆಯಂತೆ ಬ್ರಹ್ಮಕಮಲವನ್ನ ಪ್ರೀತಿಯಿಂದ ಅರ್ಪಿಸ್ತಾರೆ. ಹಿಮಾಲಯದ ದೇವಾಲಯಗಳಲ್ಲಿ ಬ್ರಹ್ಮಕಮಲವನ್ನು ದೇವರಿಗೆ ಅರ್ಪಿಸುವುದು ಅತ್ಯಂತ ಶ್ರೇಷ್ಠವಾದ ಅರ್ಪಣೆ ಅಂತ ಪರಿಗಣಿಸಲ್ಪಟ್ಟಿದೆ. ವಿಶೇಷವಾಗಿ ಕೇದಾರ್ನಾಥ್, ಬದ್ರಿನಾಥ್ನಂತಹ ಧಾಮಗಳಲ್ಲಿ ಬ್ರಹ್ಮಕಮಲದ ಅರ್ಪಣೆಯು ಅತ್ಯಂತ ಮಂಗಲಕರವಾಗಿದೆ. ಹೀಗೆ ಹಿಮಾಲಯದಲ್ಲಿ ಬ್ರಹ್ಮಕಮಲ ಅತ್ಯಂತ ಪವಿತ್ರ, ಅತ್ಯಂತ ಶ್ರೇಷ್ಠ ಹಾಗೂ ಅತ್ಯಂತ ಮಂಗಲಕರವಾದ ಪುಷ್ಪವಾಗಿ ಆರಾಧಿಸಲ್ಪಡುತ್ತೆ. ಮಹಾಭಾರತದಲ್ಲಿ ಒಂದು ಘಟನೆಯ ಉಲ್ಲೇಖ ಇದೆ. ಪಾಂಡವರ ವನವಾಸದ ಸಂದರ್ಭದಲ್ಲಿ ದ್ರೌಪದಿ ಭೀಮನಿಗೆ ಸೌಗಂಧಿಕ ಪುಷ್ಪವನ್ನು ಕೊಡುವಂತೆ ಕೇಳ್ತಾಳೆ. ಭೀಮ ದ್ರೌಪದಿಗಾಗಿ ಹಿಮಾಲಯದ ಪರ್ವತವನ್ನು ಏರಿ ಹೋಗಿ ಕುಬೇರನ ಉದ್ಯಾನವನದಿಂದ ಆ ಸೌಗಂಧಿಕ ಪುಷ್ಪವನ್ನು ತಂದು ದ್ರೌಪದಿಗೆ ಕೊಡ್ತಾನೆ. ಈ ಘಟನೆಯಲ್ಲಿ ಉಲ್ಲೇಖವಾಗಿರುವಂತಹ ಸೌಗಂಧಿಕ ಪುಷ್ಪ ಈ ಬ್ರಹ್ಮಕಮಲ ಅಂತ ಸ್ಥಳೀಯರು ನಂಬ್ತಾರೆ. ಈ ಬ್ರಹ್ಮಕಮಲ ಕೇವಲ ಒಂದು ಹೂವಲ್ಲ, ನಮ್ಮ ನಂಬಿಕೆ, ಪರಂಪರೆ, ಪ್ರಾಚೀನತೆ ಹಾಗೂ ಪ್ರಕೃತಿಯನ್ನು ಬೆಸೆಯುವ ಒಂದು ಪವಿತ್ರ ಬಂಧನ. ಹೀಗೆ ಅಮೃತಕ್ಕೆ ಸಮಾನವಾಗಿರುವಂತಹ ನಮ್ಮ ಪರಂಪರೆಯ ಬೇರುಗಳಲ್ಲಿ ಗುರುತಿಸಿಕೊಂಡಿರುವಂತಹ ಈ ಬ್ರಹ್ಮಕಮಲ ಅಳಿವಿನಂಚಿನಲ್ಲಿರೋದು ಒಂದು ದುಃಖಕರ ವಿಚಾರ. ಪ್ರವಾಸಿಗರು ಈ ಹೂವನ್ನು ಕೀಳೋದನ್ನ ಸರ್ಕಾರ ನಿರ್ಬಂಧ ಮಾಡಿದೆ. ಈ ಹೂವಿನ ಸಂರಕ್ಷಣೆಗಾಗಿ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕೇವಲ ಹಿಮಾಲಯದ ನೈಸರ್ಗಿಕ ಪರಿಸರದಲ್ಲಿ ಮಾತ್ರ ಬೆಳೆಯುವ ಈ ಸಸ್ಯವನ್ನ ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಈ ಸಸ್ಯವನ್ನು ನಮ್ಮ ಪ್ರಾಚೀನ ಪರಂಪರೆಯ ಸಾಕ್ಷಿಯಾಗಿ ಮುಂದಿನ ಜನಾಂಗಗಳಿಗೆ ಸಂರಕ್ಷಿಸಿ ಇಡೋದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ಪ್ರಾಚೀನ ಪರಂಪರೆಯ ಸಾಕ್ಷಿಯಾಗಿ ಎತ್ತರದ ಹಿಮಾಲಯದಲ್ಲಿ ನಿಂತಿರೋ ಈ ಬ್ರಹ್ಮಕಮಲದ ಪರಿಚಯದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೇನೆ. ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರಿಪ್ಷನ್ಗಳು ನನಗೆ ಸ್ಫೂರ್ತಿ. ಮತ್ತೊಂದು ವಿಶೇಷವಾದ ಸಸ್ಯದ ಪರಿಚಯದೊಂದಿಗೆ, ಮತ್ತೊಂದು ಉತ್ತಮವಾದ ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಓಂ ನಮಃ ಶಿವಾಯ.